ಎಷ್ಟನೇ ವಾರದಲ್ಲಿ ಪೌಡ್ ಆಗಿರೋದು ತಾಯಿ? 2ನೇ ವಾರ ಗುರುಜಿ. 2ನೇ ವಾರದಲ್ಲಿ ಹೌದು ಗುರುಜಿ. ಇಷ್ಟೊಂದು ಅದ್ಭುತವಾಗಿ ಪೌಡ್ ಆಗಿದೆ ನಿಮ್ಮೆಲ್ಲರಿಗೂ. ಹೌದು ಗುರುಜಿ. 2ನೇ 35 ವಾರದಲ್ಲಿ ಲಕ್ಷ, ಆಗಿದೆ. 2ನೇ ವಾರದಲ್ಲಿ 35 ಲಕ್ಷ ಒಂದು, ಹೌದು 65 ಲಕ್ಷ ಒಂದು, ಟೋಟಲ್ ಆಗಿ ಹೌದು 1 ಕೋಟಿ ದುಡ್ಡನ್ನು ನಿಮ್ಗೆ 35 ಲಕ್ಷ ಫ್ರೀ ಬಂದಿದೆ. ಹೌದು 65 ಲಕ್ಷ ನಿಮ್ಗ ಇದು ಬಂದಿದೆ ಅಂದ್ರೆ ಇದು ಗುರು ರಾಘವೇಂದ್ರ ಸ್ವಾಮಿ ಅವರ ಪವಾಡ ಅಂತಾನೆ ಹೇಳ್ಬೋದು. ಅದ್ಭುತವಾಗಿ ಪವಾಡನ ತಾಯಿ. ಹೌದು 2 ಗುರುಜಿ. ವಾರದಲ್ಲಿ 1 ಕೋಟಿ ಹೇಗೆ ಬಂತು? ಇದೇ ರಾಯರ ಪವಾಡ ತಾಯಿ. ಅದು ಗುರುವಾರನೇ ಬಂದಿದೆ ಗುರುಜಿ, ಇದ್ರದ್ದು ತೋಟಗಾರಿಕಾ ಇಲಾಖೆದು. ಓಹೋ ನೋಡಿ 35 ಲಕ್ಷ ಗುರುಜಿ, ಗುರುವಾರನೇ ನಮ್ಮ ಮನೆಗೆ ಬಂದಿದೆ ಗುರುಜಿ. ನೋಡಿ 35 ಲಕ್ಷ ಫ್ರೀಯಾಗಿ ಗುರುವಾರನೇ ಬಂತು. ಅದು 2ನೇ ಗುರುವಾರ. ಅದು 2ನೇ ಗುರುವಾರದಲ್ಲಿ. ಹೌದು ಅದ್ಭುತ ಗುರುಜಿ. ಅದ್ಭುತ ಅದ್ಭುತ ತಾಯಿ. ರಾಯರ ನಾಮಲೇಖನ ಮಾಡಿದೇವ್ರಿ ಗುರುಗಳೇ ನಾವು. ನಮ್ಮ ಮನೆಯವರು ಮಮತಾ 2.5 ಲಕ್ಷ 3,60,000 ಆಗಿದೆ ಗುರು. ಅಬ್ಬಬ್ಬಬ್ಬ ನೋಡಿ ಅಲ್ಲಿ ಬರ್ದಿದ್ದಕ್ಕೆ ಶ್ರೀ ರಾಘವೇಂದ್ರ ಅಂತ ಬರೆಯದ್ರಿ ನಾಮಲೇಖನ. ಗುರು ರಾಘವೇಂದ್ರಾಯ ನಮಃ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಯಾರ್ ಸ್ವಾಮಿ ಮಾತಾಡೋದು? ನಾವ್ರಿ ಮಮತಾ ಶಿವರಾಜ್ ಒಡೆಯರ್ ಅಂತೇಳಿ, ಇಲ್ಲಿ ಹನಗಲ್ ಹತ್ರ ಆರೇತಲಗಡ್ಡಿ ಒಂದು ಪುಟ್ಟ ಗ್ರಾಮ. ಮಮತಾ ಶಿವರಾಜ್ ಒಡೆಯರ್ ಅಂತೇಳಿ. ಮಮತಾ ಶಿವರಾಜ್ ಒಡೆಯರ್ ಅಂತ. ಹೌದ್ರಿ ಹೌದ್ರಿ ಗುರುಗಳೇ. ಹೇಳಿ ಸ್ವಾಮಿ. ನಾವು ನವಲ್ಗುಂದಕ್ಕ ಬಂದಿದ್ವಿ, ನೀವೆಲ್ಲ ಸಿಕ್ಕಿದ್ರಿ ಅವತ್ತು. ಹಾ ನಿಮ್ಮ ದರ್ಶನ ಮಾಡಿದ್ವಿ. ಅವಾಗಲಿಂದಾನು ನಮಗ ಒಟ್ಟು ಒಂದು ಪವಾಡ ಆಗ್ತಾ ಐತೆ. ಪವಾಡನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತೇಳಿ ನಾವು ಬಹಳ ದಿವಸದಿಂದ ಕಾತರ. ನಿಮ್ಮ ಫೋನ್ ಕಾಲೇ ಹೋಗ್ತಾ ಇಲ್ಲ, ನಿಮ್ಮ ಫೋನೇ ಬರೋದಿಲ್ಲ. ಕ್ಷಮೆ ಇರ್ಲಿ. ಪವಾಡ ಆಗಿದೆ ಇವಾಗ ನಿಮ್ಗೆ? ಹೌದ್ರಿ ಗುರುಗಳೇ. ಬಹಳ ಪವಾಡ ಆಗಿದಾವ್ ಗುರುಜಿ. ಏನ್ ಪವಾಡ ಆಗಿದೆ? ಅದು ಜಮೀನು ನಮ್ ಹೆಸರಿಗೆ ಮಾಡ್ಕೋಬೇಕಾಗೈತ್ರಿ. ಬಹಳ ಒಂದ್ 3-4 ವರ್ಷದಿಂದನೂ ಅದ್ ಹಂಗ ತೊಡಕಾಗೈತ್ರಿ. ಅದು ನಮ್ ಹೆಸರಿಗೆ ಜಮೀನೆಲ್ಲ ನಮ್ ಹೆಸರಿಗೆ ಆದವ್ರಿ. ಒಳ್ಳೇದಾಗ್ಲಿ. ಅದು ಒಂದ್ 4-5 ವರ್ಷದಿಂದನೂ ಅದ್ ಹಂಗ ತೊಡಕಾಗಿತ್ತು, ಹಂಗ ಐತ್ರಿ ಅದು. ಓಕೆ. ಅದು ಒಂದು ಪವಾಡ ಆಯ್ತ್ರಿ. ಆ ನಂತರ ನಮ್ಮ ಏನು ಪಾಣಿಗಳು ನಾವು ನಮ್ಮ ಬ್ರದರ್ ಅಷ್ಟರು ಸೇರಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ವಿ. ಆದ್ರೆ ನಾವು ರಾಯರ ಭಕ್ತರು, ರಾಯರನ್ನ ಸದಾ ನೆನೆಸ್ತಾನೆ ಇರ್ತಾವಲ್ರಿ. ನಮ್ಮ ಕರೆಕ್ಟ್ 8 ರಿಂದ 10 ದಿನಕ್ಕೆ ನಮ್ಮವೆಲ್ಲ RTC ಅಂದ್ರೆ ಪಾಣಿಗಳು ಬಂದ್ಬಿಟ್ಟವ್ರಿ. ಅದೇ ನಮ್ಮ ಅಣ್ಣಾರಿಗೆ ಇವತ್ತಿಗೂ ಬಂದಲ್ರಿ. 2 ತಿಂಗಳಾತು, ಇನ್ನೂ ಪಾಣಿ ಬಂದಿಲ್ಲ ಅವ್ರಿಗೆ. ಇದು ರಾಯರ ಪವಾಡನ ಇದು. ಯಾಕಂದ್ರೆ ನಾವು ರಾಯರ ಭಕ್ತರ, ರಾಯರನ್ನ ಸದಾ ನೆನೆಸ್ತಾ ಇರ್ತಾವಲ್ರಿ. ಹಂಗಾಗಿ ಅದೊಂದು ದೊಡ್ಡ ಪವಾಡನ ಆದಂಗೈತಿ. ಆಮೇಲೆ ನಾನು ತೋಟಗಾರಿಕಾ ಇಲಾಖೆಯಲ್ಲಿ ಒಂದು ಪ್ರಾಥಮಿಕ ಸಂಸ್ಕರಣಾ ಘಟಕ ಕೋರಿ ಅರ್ಜಿ ಸಲ್ಲಿಸಿದ್ದೆ ಗುರುಗಳೇ. ಅದು ತಾಲೂಕಿಗೆ ಒಂದೇ ಕೊಡ್ಬೇಕು ಅಂತ ಇದ್ರು. MLA ಇಂದ ರೆಕಮೆಂಡ್ ಮಾಡಿಸಿದ್ದೆ. ಅದು 35 ಲಕ್ಷ ರೂಪಾಯಿದು. ಅದು ಮೊನ್ನೆ ಸ್ಯಾಂಕ್ಷನ್ ಆಗಿ ಲೆಟರ್ ಬಂತ್ರಿ ಗುರುಗಳೇ. ಬುಧವಾರನೇ ಬಂದಿದೆ ಗುರುಜಿ. ಅಂದ್ರೆ 35 ಲಕ್ಷ ದುಡ್ಡು ಬಂತು ನಿಮ್ಗೆ? 35 ಲಕ್ಷದಲ್ಲಿ ನಮಗ ಅದ್ರಾಗ ಒಂದು 15 ಲಕ್ಷ ರೂಪಾಯಿ ನಮಗ ಸಹಾಯಧನ ಬರ್ತದ್ರಿ ಅದ್ರಲ್ಲಿ. ಅಲ್ಲಲ್ಲ, ಇವಾಗ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಗುರುಗಳೇ ಇವಾಗ ನೀವು 35 ಲಕ್ಷ ದುಡ್ಡು ನಿಮ್ಮ ಅದು ಇದ್ರದ್ದು ಬಂತು ಅಂತ ಹೇಳ್ತಾ ಇದೀರಿ ಇವಾಗ. ಸಹಾಯಧನ ಬಂತ್ರಿ ಗುರುಗಳೇ. ಆಹಾ, ಎಂತ ಪವಾಡಪ್ಪ ಇದು. ಅಂದ್ರೆ ಇದು ಹೆಂಗಿದು, ಫ್ರೀನಾ ಹೆಂಗಿದು ಬಂದಿರೋದು? ತೋಟಗಾರಿಕಾ ಇಲಾಖೆಯಿಂದ ಬಂದದ್ರಿ ಅದು. ಫ್ರೀ ಅಬ್ಬಾ ಅಲ್ಲ ಸ್ವಾಮಿ, ಇದು ಎಂತದಿದು? ಅಲ್ಲ, ಇದು ನಂಬುವುದಕ್ಕೆ ಅಸಾಧ್ಯ. ನೀವು ಇದಕ್ ಬಂದಿದ್ರಲ್ಲ, ನೀವು ಇದಕ್ಕೆ ಯಾವ್ದು ಸ್ವಾಮಿ, ಪಾದಯಾತ್ರೆ 10 ಕಿಲೋಮೀಟರ್ ನಾನು ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡಿದ್ನಲ್ಲ. ನಮ್ಮ ಮಕ್ಳು ಎಲ್ಲ ಬಂದಿದ್ವಿ. ಪಾದಯಾತ್ರೆ ಬಂದ ಮೇಲೆ ಇದಾಗಿದ್ರಿ, ಇದು ಸ್ಯಾಂಕ್ಷನ್ ಆಗಿದ್ದು. ಪಾದಯಾತ್ರೆ 10 ಕಿಲೋಮೀಟರ್ ಬಂದಿದ್ರಿ ಅಂದ್ರೆ ನವಲ್ಗುಂದಕ್ಕೂ ಬಂದಿದ್ರಿ. ಕುಮಾರ್ ಅಂತೇಳಿ, ನಾನು MLA ಅಂತ ಹೇಳ್ತಿರ್ತೇನಲ್ಲ, ಅವ್ರ ಮನೆಗೂ ಬಂದಿದ್ರಿ. ಹೌದ್ರಿ ಗುರುಗಳೇ, ಹೌದ್ರಿ. ಕುಮಾರ್, ಓಕೆ. ಅವ್ರದ್ದು ಆದ್ಮೇಲೆ ಮತ್ತೆ ರಿಟರ್ನ್ ನಾನು ಪಾದಯಾತ್ರೆ 10 ಕಿಲೋಮೀಟರ್ ಪಾದಯಾತ್ರೆ ಇಟ್ಕೊಂಡೆ. ಎಲ್ಲಿ ಮಾಧವರ ಬ್ರಿಡ್ಜ್ ಇಂದ ಹಿಡಿದು ಮಂತ್ರಾಲಯದವರೆಗೂ ಗುರು ರಾಘವೇಂದ್ರ ಸ್ವಾಮಿಯವರ ಪುಣ್ಯ ಕ್ಷೇತ್ರ. ಅಲ್ಲಿಗೆ ಎಷ್ಟೋ ಸಾವಿರಾರು ಜನ ಬಂದ್ಬಿಟ್ಟಿದ್ರು ಅವತ್ತಿನ ದಿನದಲ್ಲಿ. ಇವತ್ತು ನಾನ್ ನಿಮ್ಮನ್ನ ನೋಡಿದ್ದೆ ನಾನು ಅವತ್ತು, ಯಾಕಂದ್ರೆ ಸುಮಾರು ಜನ ಬಂದಿದ್ರು. ಹೌದ್ರಿ. ನಿಮ್ಮ ಧ್ವನಿ ಇವತ್ತು ಗುರ್ತಾಗ್ತಾ ಇದೆ. ಸಮೇತ ಬಂದಿದ್ದೀರಿ ನಾವು. ಅಯ್ಯಯ್ಯೋ, ಏನ್ ಸ್ವಾಮಿಯ. ನಾನು ಅವತ್ತು 27ನೇ ತಾರೀಕಿಗೆ ಹೋಗ್ತೀನಿ ಅಂತ ಹೇಳಿದೆ. ಅದಾದ್ಮೇಲೆ ನಾನು ರಿಟರ್ನ್ 4ನೇ ತಾರೀಕಿಗೆ ಫಿಕ್ಸ್ ಮಾಡಿವಿ. 2 ಡೇಟ್ ಕೊಟ್ಟಿದ್ದೆ. ಅಷ್ಟರಲ್ಲೇ ಅಷ್ಟೊಂದು ಜನಸಾಗರ ಬಂದ್ಬಿಟ್ರು ಅವತ್ತು. ಹುಡುಕಿಕೊಂಡು ಬಂದ್ರು. ನೀವ್ ಎಲ್ಲಿಂದ ಬಂದಿರೋದು? ನಮ್ದು ಸೊರಬ ತಾಲೂಕು ಆರೇತಲಗಡ್ಡಿ ಅಂತ ಪುಟ್ಟ ಗ್ರಾಮ. ಎಷ್ಟು ಕಿಲೋಮೀಟರ್ ಆಗುತ್ತೆ ನಮ್ಮಲ್ಲಿಂದ ಮಂತ್ರಾಲಯಕ್ಕೆ? ಅಂದ್ರೆ 400 ಕಿಲೋಮೀಟರ್ ರೀ ಗುರುಗಳೇ. ಅಬ್ಬಾ ಏನಪ್ಪಾ ಪುಣ್ಯಾತ್ಮ. 400 ಕಿಲೋಮೀಟರ್ ದಿಂದ ಬಂದು ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವರು 35 ಲಕ್ಷ ನಿಮ್ಗೆ ಕೊಟ್ಟಿದ್ದಾರಂದ್ರೆ ಇದೆಂತ ಅದ್ಭುತವಾದ ಪವಾಡ, ಅದು ಫ್ರೀ ಆಗಿ. ಹೌದ್ರಿ ಗುರುಗಳೇ. ಆಮೇಲೆ ಬ್ಯಾಂಕಲ್ಲಿ ಲೋನು ಆಗ್ತಾ ಇರ್ಲಿಲ್ಲ ಗುರುಜಿ. ಹಾ, ನಮಗೆ ಇವಾಗ 60 ಲಕ್ಷ ಲೋನ್ ಕೊಡಕ್ಕೂ ಒಪ್ಪಿದ್ದಾರೆ ಗುರುಜಿ ಬ್ಯಾಂಕಲ್ಲಿ.
ಏನಮ್ಮ ತಾಯಿ ಇದು 60 ಇದೆಲ್ಲ ಲಕ್ಷ ರಾಯರ ದುಡ್ಡು ಪವಾಡ. ಅಲ್ಲಮ್ಮ, 65 ಲಕ್ಷ ದುಡ್ಡು, 35 ಲಕ್ಷ ಫ್ರೀ ದುಡ್ಡು, ಟೋಟಲ್ ಆಗಿ ಹೌದು 1 ಕೋಟಿ ದುಡ್ಡು. 1 ಹೌದು ಕೋಟಿ ದುಡ್ಡು ಗುರುಜಿ. ಹೇಗೆ ಬಂತು? ಇದೇ ರಾಯರ ಇದೆಲ್ಲ ಪವಾಡ. ಹೌದು ಗುರುಜಿ. ಗುರುಗಳೇ, ನಾವು ರಾಯರ ನೆನೆಸ್ಕೊಳಕ್ಕಿಂತ ಮುಂಚೆ ಅಂದ್ರೆ ಇದು 1 ವರ್ಷ ಬ್ಯಾಕ್ ಹಾ 10 ರೂಪಾಯಿಗೂ ನಾನು ತುಟ್ಟಿ ಆಗಿದ್ದೆ ಗುರುಗಳೇ. ನಮ್ ಮಕ್ಳಿಗೆ ಕಟಿಂಗಿಗ್ ದುಡ್ಡು ಇರ್ಲಿಲ್ಲ 10 ಗುರುಜಿ. ರೂಪಾಯಿ ಕೊಡ್ಬೇಕಾದ್ರು ನನಗ್ ಬಹಳ ಅಷ್ಟು ಕಷ್ಟ ಆಗಿತ್ತು. ಹ್ಮ್ ಏನೋ ರಾಯರ ಅನುಗ್ರಹ, ಈಗ ನಾನು ಡೇ ಬೈ ಡೇ ನನ್ನ ಎಲ್ಲ ಹ್ಮ್ ಗ್ರೋತ್ ಆಗ್ತಾ ಇದೆ, ಗುರುಜಿ ಡೆವಲಪ್ಮೆಂಟ್ ನಾವು ಆಗ್ತಾ ಇದೆ. ಒಂದ್ ರೊಟ್ಟಿ ಮಷೀನ್ ತಂದಿದೀವಿ ಗುರುಜಿ. ಅಬ್ಬಾ ತಾಯಿ, ಆ, ಏನಮ್ಮ ತಾಯಿ, ತುಂಬಾ ಖುಷಿ ಆಗುತ್ತೆ ನಿಮ್ಮ ವಿಚಾರದಲ್ಲಿ ಕೇಳ್ತಾ ಇದ್ರೆ. ನೋಡಿ, ಇದು ಎಷ್ಟು ಅದ್ಭುತವಾಗಿ ಗುರು ರಾಘವೇಂದ್ರ ಸ್ವಾಮಿ ಅವರು ಪವಾಡ ಮಾಡ್ತಾರೆ. ಇಲ್ಲಿ ನನ್ನಿಂದ ಏನಿಲ್ಲ ನನ್ನ ತಾಯಿ, ನನ್ನಿಂದ ಏನೂ ಇಲ್ಲ. ನಾನು ಒಬ್ಬ ಸಾಧಾರಣವಾದ ಒಬ್ಬ ಮನುಷ್ಯ ಇಲ್ಲಿ. ಆದ್ರೂ ನೀವು ಮಾರ್ಗದರ್ಶಕರ್ರಿ. ನೀವೇ ರಾಯರು ಗುರುಜಿ ನಮ್ಗೆ. ಅಯ್ಯೋ, ದೊಡ್ಡ ಮಾತು. ಮನುಷ್ಯರನ್ನ, ನಾನು ಒಬ್ಬ ಮನುಷ್ಯ ಇಲ್ಲಿ ಪರಮ ಭಕ್ತ ಅಂತ ಹೇಳು ತಾಯಿ. ಆದ್ರೆ ರಾಯರನ್ನ ಮಾಡಬೇಡಿ ನಮ್ಮನ್ನ, ನಾವು ಪರಮ ಭಕ್ತರು. ನಿಮ್ ಆದ್ರೆ ರೂಪದಾಗ ಅವ್ರು ಬಂದಿದಾರ್ರಿ ಗುರುಗಳೇ, ನಿಮ್ಮ ನೀವೇ ರೂಪದಾಗ ನಮಗ್ ಅವ್ರು ರಾಯರು ಗುರುಜಿ. ತಾಯಿ ಒಂದು ಮಾತು ಹೇಳ್ತೀನಿ ತಾಯಿ, ನನಗೆ ಬಹಳ ಖುಷಿ ಆಯ್ತು. ಇವತ್ತು ನೀವು ಇಷ್ಟೊಂದು ಪವಾಡ ಆಗಿದೆ, 1 ಕೋಟಿ ದುಡ್ಡು ಬಂತು ಅಂತ ಹೇಳ್ತಾ ಇದ್ದೀರಾ. ಇದು ಹೇಗೆ ಬಂತು? ಇವತ್ತು ಬ್ಯಾಂಕ್ ಅವರು ನಿಮ್ಗೆ ಒಂದು 10 ರೂಪಾಯಿ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದಂತವ್ರು ಇವತ್ತು 65 ಲಕ್ಷ ಕೊಟ್ಟು, 65 ಲಕ್ಷ ಬ್ಯಾಂಕ್ ಲೋನ್ ಆಗ್ತಾ ಇದೆ. 35 ಲಕ್ಷ ದುಡ್ಡು ನಿಮಗೆ ಫ್ರೀಯಾಗಿ ಬಂದಿದೆ ಅಂತಂದ್ರೆ, ಸಹಾಯಧನವಾಗಿ ಬರ್ತಾ ಇದೆ. ಹೌದ್ರಿ ಗುರುಗಳೇ. ಹೌದು, ಇದು ಗುರು ರಾಘವೇಂದ್ರ ಸ್ವಾಮಿ ಅವರು ನೀವು ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇವತ್ತು ಹಿಂದೆ ತಿರುಗಿಸಿದ್ರ ನಿಮ್ಗೆ? ಹೌದ್ರಿ, ಹೌದ್ರಿ. ಹೌದು. ನಂಬಿಕೆ ಇದೆ, ಇವಾಗಾದ್ರೂ ನಂಬಿಕೆ ಇದೆ ಅಲ್ವಾ ನಿಮ್ಗೆ? ಇಲ್ಲ ನಾವ್ ಯಾವಾಗ ನಾವ್ ಯಾವಾಗ್ಲೂ ಬಿಟ್ಟಿಲ್ರಿ. ಮನುಷ್ಯರ ಪಾದ ಹಿಡಿಬೇಡಿ, ನೀವು ರಾಯರ ಪಾದ ಹಿಡೀರಿ. ಒಬ್ರು ರಾಯರ ಪಾದ ಹಿಡಿದು ಬಿಟ್ರೆ ನೀವು, ನಿಮ್ಮನ್ನ ಎಲ್ಲೋ ಕರೆದುಕೊಂಡು ಹೋಗಿಬಿಡ್ತಾರೆ. ಇವತ್ತು ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇಷ್ಟೊಂದೆಲ್ಲ ನೋಡಿ ಹೇಳ್ತಾ ಇರೋದು ನಾನು ಎಲ್ಲರಿಗೂ. ನೀವು ಮಾತಾಡ್ತಾ ಇರೋದು ಎಲ್ಲ ಪ್ರತಿಯೊಂದು ರೆಕಾರ್ಡ್ ಮಾಡ್ಕೊಂತ ಇದ್ದೀನಿ ಇವಾಗ ನಾನು. ಹೌದ್ರಿ ನನ್ನ ಗುರುಗಳೇ. ನನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಅಕ್ಕ ತಂಗಿಯಂದಿರಿಗೆ ಈ ನನ್ನ ಧ್ವನಿ ಮುಖಾಂತರ ತಿಳಿಸೋದು ಒಂದೇ. ಇವತ್ತು ನಿಮಗೆ ಅನುಗ್ರಹ ಆಗಿಲ್ಲ ಅಂತ ನೀವು ಯಾರು ಕುಗ್ಗಬೇಡಿ. ಯಾಕೆ ಅಂದ್ರೆ, ನೀವೇನು ಭಕ್ತಿಯಿಂದ ಪೂಜೆ ಮಾಡಿರ್ತೀರಲ್ವೋ ಅದನ್ನು ಯಾವತ್ತು ಗುರು ರಾಘವೇಂದ್ರ ಸ್ವಾಮಿಯವರು ಇಟ್ಕೊಳಂಗಿಲ್ಲ. ಇಟ್ಕೊಳಲ್ಲ, ಇಟ್ಕೊಳಲ್ಲ. ಅದು ನಿಮಗೆ ಗುರುಜಿ ನಾನು 6000 ಸರಿ ಕಾಲ್ ಮಾಡಿದ್ದೀನಿ ಗುರುಜಿ ನಿಮಗೆ. ಎಷ್ಟು ಸತಿ? 6000 ಸರಿ ಕಾಲ್ ಮಾಡಿದ್ದೀನಿ ಗುರುಜಿ. ಏನಮ್ಮ ತಾಯಿ, 6000 ಸರಿತೇನೆ ನನಗೆ ಕರೆ ಮಾಡಿದ್ದೀರಾ ನೀವು? ಹೌದು ಗುರುಜಿ, ನನ್ನ ಹತ್ರ ಇದೆ ಗುರುಜಿ ಅದು ಇದು. ಅಬ್ಬಾ, ಏನಮ್ಮ ತಾಯಿ ನಿಮ್ಮ ಹೆಸರು? ಮಮತಾ ಶಿವರಾಜ್ ಒಡೆಯರ್ ಗುರುಜಿ. ಮಮತಾ ಶಿವರಾಜ್ ಒಡೆಯರು. ಅಮ್ಮ ಹೌದು ತಾಯಿ, ನಿಮ್ ಮನೆಗ್ ಬಂದಾಗ ನಾನು ನಿಮ್ ನಂಬರ್ ಸೇವ್ ಮಾಡ್ಕೊಂತೀನಿ ತಾಯಿ. ನಾನು ಖಂಡಿತ ನಿಮ್ಮ ಮನೆಗೆ, ಯಾವ ಊರು ಅಂತ ಹೇಳಿದ್ರಲ್ಲ? ಆರೇಕಲ್ಗಡ್ಡೆ ಅಂತ ಗುರುಜಿ, ಹಾನಗಲ್ ಹತ್ರ ಗುರುಜಿ. ಹಾನಗಲ್ಲಿಂದ ನಮಗ ಬರೀ 20 ಕಿಲೋಮೀಟರ್ ರೀ. ಆನ್ಗಲ್ ಅಲ್ಲಿ ಒಬ್ರು ಇವರು ಮನೆಗೆ ಬಂದಿದ್ದೆ, ಅವ್ರು ಸ್ವಾಮಿಯವರು ಇದಾರೆ, ಕರಿ ಬಸಯ್ಯ ಅಂತಾನೆ ಏನೋ ಇದಾರೆ ಅವ್ರ ಹೆಸರು. ಹಿರೇಮಠ. ಹಾ, ಕರಿ ಬಸಯ್ಯ ಹಿರೇಮಠ ಅಂತ ಇದಾರೆ. RTO ಬ್ರೋಕರ್ ಇದಾರಲ್ರಿ, RTO. ಹಾ, ಕರೆಕ್ಟ್. ಅವ್ರಿಗೆ 2 ಮಕ್ಕಳಿದ್ದಾರೆ, ಒಂದು ಗೋಲ್ಡ್ ಒಂದು ಡೈಮಂಡ್ ಅಂತ ನಾನೇ ಹೆಸರು ಇಟ್ಟಿದ್ದೀನಿ ಅವ್ರಿಗೆ. ಹೌದು ಹೌದ್ರಿ ಗುರುಜಿ. ಗುರುಗಳೇ, ಹೌದ್ರಿ. ನಮಗೂ ಯಾಕಂದ್ರೆ 3 ಜನ ಗಂಡ್ಮಕ್ಳು ಗುರುಜಿ. ಹೌದಮ್ಮ, ಅವ್ರ ಮನೆಗೆ ಬಂದಿದ್ದೆ ನಾನು ಆನಗಲ್ಲಿಗೆ. ಹಾಗಾದ್ರೆ ಸಿರ್ಸಿಗೆ ಬಂದಿದ್ದೆ, ಸಿರ್ಸಿಗೆ ಬಂದಾಗ ಆನಗಲ್ಲಿಗೆ ಬಂದಿದ್ದೆ. ಈ ಸತಿ ಖಂಡಿತ ನಾನು ನಿಮ್ಮ ಮನೆಗೂ ಬರುತ್ತೇನೆ, ಅವ್ರ ಮನೆಗೂ ಬರುತ್ತೇನೆ ಖಂಡಿತ. ತಮ್ಮ ಹೆಸರು ಶಿವರಾಜ್ ಒಡೆಯರ್ ಅಲ್ವಾ ನಿಮ್ಮ ಹೆಸರು? ಶಿವರಾಜ್ ಒಡೆಯರ್. ಮಮತಾ ಶಿವರಾಜ್ ಒಡೆಯರ್ ಗುರುಜಿ. ಹೌದ್ರಿ ಮಮತಾ ಗುರುಗಳೇ. ಶಿವರಾಜ್ ಒಡೆಯರು. ಗುರುಜಿ ನಾವು ಮನೆ ಕಟ್ಟಕ್ ಸ್ಟಾರ್ಟ್ ಮಾಡ್ಬೇಕು ಗುರುಜಿ, ನಿಮ್ ಕೈಯಿಂದಾನೇ ಓಪನ್ ಮಾಡಿ ಸ್ಟಾರ್ಟ್ ಮಾಡ್ತೇವೆ ಗುರುಜಿ. ಅಯ್ಯಯ್ಯೋ ನನ್ನ ತಾಯಿ, ಆಯ್ತಮ್ಮ, ನೀನು ಮಗನ್ ಇಷ್ಟು ಪ್ರೀತಿಯಿಂದ ಕರೀತಾ ಇದೆ ಅಂದ್ರೆ ಒಂದು ಕೆಲಸ, ಅದ್ರ ನಾನು ಹೇಳ್ದಂಗೆ ನೀವು ಕರೆಕ್ಟ್ ಆಗಿ ಮಾಡ್ಬೇಕು ಅಲ್ಲಿ ಆ ಜಾಗದಲ್ಲಿ. ಆಯ್ತ್ರಿ ಗುರುಗಳೇ. 9 ಇಟ್ಟಂಗಿನ ಇಟ್ಟಿಗೆ ಗೊತ್ತಲ್ಲ, ಸಿಮೆಂಟ್ ಇಟ್ಟಿಗೆ ಅಲ್ಲ, ಒಂದು ರೆಡ್ ಕಲರ್ ಇಟ್ಟಿಗೆ ಬರ್ತಲ್ವಾ? ಹೌದ್ರಿ, ಮಣ್ಣಿನ ಇಟ್ಟಿಗೆ. ಹೌದ್ರಿ. ಅದನ್ನ 9 ಇಟ್ಟಿಗೆ ಇಟ್ಟು ನಾನು ನಿಮ್ಮ ಮನೆಯನ್ನು ಕಟ್ಟಿ ಕೊಡ್ತೀನಿ. ನಿಮ್ಮ ಮನೆ ಮುಗಿಯುವವರೆಗೂ ಅದನ್ನ ಕೆಡಬಾರದು. ಆಯ್ತು ಆಯ್ತ್ರಿ ಗುರುಗಳೇ. ಆವಾಗ ನೋಡು ಅದ್ರ ಚಮತ್ಕಾರ ಹೇಗಿರುತ್ತೆ ಅಂದ್ರೆ, ಎಲ್ಲ ನೀವು ಏನ್ ಅಂದುಕೊಂಡಿರ್ತಿರಲ್ಲ, ನಿಮ್ಗೆ ಅದು ಅಸಾಧ್ಯ, ಅದು ನಂಬುದಕ್ಕೆ ಆಗುವುದಿಲ್ಲ. ನಿಮ್ಮ ಮನೆ ಮುಗಿಯುವವರೆಗೂ ನಾನು ಯಾವ ಜಾಗದಲ್ಲಿ ಇಟ್ಟು ಕೊಟ್ಟಿರ್ತೀನೋ ಆ 9 ಇಟ್ಟಿಗೆ ಇಟ್ಟು ನಾನೇ ಕಟ್ಟಿ ನಾನೇ ಪೂಜೆ ಮಾಡಿಕೊಡ್ತೀನಿ ತಾಯಿ. ಇದು ನನ್ನ ಮಾತು. ನಿಮ್ಮ ಮನೆಗೆ ಬರುತ್ತೇನೆ, ಬಂದು ನಾನು ಅದನ್ನ ಕಟ್ಕೊಡ್ತೀನಿ ಅಂತ. ಆಯ್ತಮ್ಮ? ಆಯ್ತು ಗುರುಜಿ. ಆಯ್ತು ಗುರುಜಿ. ಇದಕ್ಕಿಂತ ನಮಗೆ ಇನ್ನೇನ್ ಭಾಗ್ಯ ಬೇಕು ಗುರುಜಿ. ಒಳ್ಳೇದ್ ನೋಡು. ಯಾಕೆ ಈ ಮಾತು ಬಂತು ಅಂದ್ರೆ, 6000 ಸತಿ ಈ ಮಗನಿಗೆ ಕರೆ ಮಾಡಿದ್ರೆ ನೀವು ಲೈನ್ ಸಿಕ್ಕಿಲ್ಲ. ಆದ್ರೆ ಇವತ್ತು ನೋಡು ಎಷ್ಟು ಅದೃಷ್ಟ ತಾಯಿ. ಹೌದು ಗುರುಜಿ, ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದೆ ಗುರುಜಿ. ಅಯ್ಯೋ ತಾಯಿ, ಒಳ್ಳೇದಾಗ್ಲಿಮ್ಮ. ನೀವು ನಮ್ದು ಬಟ್ಟೆ ಅಂದುಕೊಂಡಿದ್ದ ಅಂಗಡಿ, ಕೆಲಸ ಇಲ್ಲ. ಕಿರಾಣಿ ಅಂಗಡಿ ಇದೆ ಗುರುಜಿ. ಏನಿದೆ ಅಮ್ಮ? ಬಟ್ಟೆ ಅಂಗಡಿ, ಒಂದ್ ಕಿರಾಣಿ ಅಂಗಡಿ ಸಣ್ಣಕ್ಕಿದೆ ಗುರುಜಿ ಊರಲ್ಲೇ. ಹಾ, ಒಳ್ಳೇದಾಗ್ಲಿ ಅದ್ರಲ್ಲೇ ತಾಯಿ. ಅದ್ರಲ್ಲೇ ಪ್ರತಿದಿನ 4000 ರೂಪಾಯಿ ವ್ಯಾಪಾರ ಆಗ್ತಾ ಇದೆ ಗುರುಜಿ. ಹಳ್ಳಿ ಗುರುಜಿ, ಸಣ್ಣ ಹಳ್ಳಿ ಇದು. ಆಯ್ತು, ಅದನ್ನ 4000 ಅಲ್ಲ, ನಾನೇ ಬಂದು ದೀಪ ಹಚ್ಚಿ ಪೂಜೆ ಮಾಡ್ಕೊಡ್ತೀನಿ. ನಿಮ್ಮ ಅಂಗಡಿಯಲ್ಲಿ ಪ್ರತಿದಿನ 10,000 ನೀನು ಲಾಭವನ್ನು ತೆಗಿಬೇಕು. ತಿಂಗಳಿಗೆ 3 ಲಕ್ಷ ಇನ್ಕಮ್ ತೆಗಿಬೇಕು ತಾಯಿ ನೀವು.
ಆಯ್ತು ಗುರುಜಿ. ಯಾರಿಗೂ ಎಷ್ಟು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗೂ 1.5 ಲಕ್ಷ ಇರುತ್ತೆ ಪೇಮೆಂಟ್. ನೀನು ಮನೆಯಲ್ಲಿ ಕುತ್ಕೊಂಡೆ 3 ಲಕ್ಷ ಸಂಪಾದನೆ ಮಾಡ್ತೀಯ. ಇದು ಎಲ್ಲ ಗುರು ರಾಘವೇಂದ್ರ ಸ್ವಾಮಿಯವರ ನಿಮ್ಮ ಭಕ್ತಿಯಿಂದ ಆಶೀರ್ವಾದ ಪೂಜೆ ಗುರೂಜಿ. ಮಾಡಿದ್ದಕ್ಕೆ ಇವತ್ತು ಏನೇನೆಲ್ಲ ಕೊಡ್ತಾರೆ. ನೀವ್ ಏನ್ ಮನಸ್ಸಿನಲ್ಲಿ ಅಂದುಕೊಂಡು ಯಶಸ್ವಿ ಆಗುತ್ತೆ ತಾಯಿ. ಹೌದು ಗುರುಜಿ. ನೀವ್ ಅದಾಗುತ್ತೆ. ಹೇಳ್ಕೊಟ್ಟಾಗ ಹಾ, ನೀವ್ ಹೇಳ್ಕೊಟ್ಟಾಗೆ ನಾನ್ 3 ಗಂಟೆಗೆ ಎದ್ದು ಪೂಜೆ ಮಾಡ್ತೀನಿ ಗುರುಜಿ. ನಾ 5:30 ಆಯ್ತು. ಒಳಗೆ. ಈಗ ನೋಡಿ 1 ಕೋಟಿ ಲಾಭ ಆಯ್ತು. 1 ಕೋಟಿ ಲಾಭ, 35 ಲಕ್ಷ ದುಡ್ಡು ಫ್ರೀ. ಹೌದು ಗುರುಜಿ. ಹೌದ್ರಿ ಗುರುಗಳೇ. ತುಂಬಾ ಖುಷಿ ಆಯ್ತಮ್ಮ ತಾಯಿ. ಒಳ್ಳೇದಾಗ್ಲಿ, ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಅನುಗ್ರಹ ಆಗ್ಲಿ ಅಂತಂದು ನಾನು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ನನ್ನನ್ನು ನಂಬಬೇಡಿ. ಇಲ್ಲಿ ನಾನು ಒಬ್ಬ ಸಾಧಾರಣವಾದ ಮನುಷ್ಯ. ಇಲ್ಲಿ ನಾನು ರಾಯರ ಭಕ್ತ. ಇಲ್ಲಿ ನಾನು ನಮ್ಮ ಯಾವ ಕಾಲಿನ ಮಠಕ್ಕೂ ರಾಯರ್ ನೀವೇ ಗುರುಜಿ. ನಾನು ಯಾವ ಗುರುಗಳು ಅಲ್ಲ ತಾಯಿ. ಮಗನಾಗಿ ಸ್ವೀಕರಿಸ್ಕೋ. ನನಗೆ ಬೇಕು ಅಂದ್ರೆ 1-2 ಹೋಳಿಗೆ ಮಾಡ್ಕೊಡು ತಾಯಿ ಈ ಮಗನಿಗೆ. ಈ ಮಾಡ್ತೇವೆ ಮಗ ಗುರುಜಿ. ಕೇಳುದು ನಿಮ್ಮಲ್ಲಿ ಕೇಳುದು ಒಂದೇ, ಹೋಳಿಗೆ ಮಾತ್ರ ಕೊಡು ತಾಯಿ. ಆಯ್ತು ಗುರುಜಿ. ಬರ್ರಿ ಗುರುಗಳೇ, ನಿಮ್ಮನ್ನ ಕಾಯ್ತಾನೆ ಇರ್ತೇವೆ ನಾವು. ಖಂಡಿತ ಸ್ವಾಮಿ. ಹಾ, ಒಳ್ಳೇದಾಗ್ಲಿ. ರಾಯರ ಮಠಕ್ಕೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗುತ್ತೆ ನನ್ನ ತಾಯಿ. ಆಯ್ತು ಗುರುಜಿ, ಹೋಗ್ಬರ್ತೀವಿ. ಆಯ್ತು ನನ್ನ ತಾಯಿ. ಹಾ, ನಾನು ಪ್ರತಿ ಒಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋ ಬರ್ಬೇಕು ಅನ್ನೋದೇ ನನ್ನ ಆಸೆ. ಎಲ್ಲಾರ ಮನೆಯಲ್ಲೂ ರಾಯರ ಫೋಟೋ ಬರಬೇಕು. ಅದೇ ರೀತಿಯಾಗಿ ಎಲ್ಲರ ಶಾಪ್ ಅಲ್ಲೂ ಒಂದು ಏನ್ ದುಕಾನ್ ಇರ್ತಲ್ಲ, ಹೋಟ್ಲಲ್ಲಾಗ್ಲಿ ಶಾಪ್ ಅಲ್ಲಾಗ್ಲಿ ಎಲ್ಲಾ ಕಡೆನೂ ರಾಘವೇಂದ್ರ ಸ್ವಾಮಿಯವರ ಫೋಟೋ ಬರ್ಬೇಕು ಅನ್ನೋದೇ ನನ್ನ ಆಸೆ. ಹಾ ಗುರುಜಿ. ಇವತ್ತು ನಿಮ್ಮ ಪವಾಡವನ್ನು ಬೇರೆಯವರು ಕೇಳೋದಕ್ಕೆ ರೆಡಿ ಆಗಿದ್ದಾರೆ. ನಾಳೆ ಅವ್ರ ಪವಾಡ ನೀವು ಕೇಳೋದಕ್ಕೆ ರೆಡಿ ಆಗಿರ್ತೀರಾ. ಅಷ್ಟೇ ವ್ಯತ್ಯಾಸ. ಆಯ್ತು ಆಯ್ತ್ರಿ ಗುರುಗಳೇ. ಆಯ್ತು. ನಾವ್ ಯಾರು ಟಿವಿ ಒಳಗೆ ಇದ್ರು ಮೊಬೈಲ್ ಒಳಗೆ ಬಂದವನ್ನ ಎಲ್ಲ ಯಾವನು ಬಿಡಲ್ರಿ, ಎಲ್ಲಾ ಇದನ್ನ ನೋಡ್ತಾ ಇದ್ದಾವ್ರಿ ಗುರುಗಳೇ. ನೋಡಿ ನೋಡಿ, ಇವತ್ತು ನೋಡಿ, ಅವರು ಬೇರೆಯವರ ಪವಾಡವನ್ನು ಕೇಳಿದ್ದಕ್ಕೆ ಇವತ್ತು ನಿಮ್ಮ ಮನೆಯಲ್ಲಿ ಪವಾಡ ಆಗಿದೆ. ಹೌದು ಗುರುಜಿ. ಇವತ್ತು ನಿಮ್ಮ ಪವಾಡ ಕೇಳಿ ಇನ್ನೊಬ್ಬರಿಗೆ ಪವಾಡ ಆಗುತ್ತೆ. ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಬೇಕ್ರಿ ಗುರುಗಳೇ, ಎಲ್ಲರಿಗೂ ಒಳ್ಳೇದಾಗ್ಬೇಕು. ಆಯ್ತು, ತಮ್ಮ ಮನೆಗೆ ನಾವು ಬರುತ್ತೇವೆ, ಅತಿ ಶೀಘ್ರದಲ್ಲಿ ಬರುತ್ತೇವೆ ಸ್ವಾಮಿ. ಆಯ್ತು ಗುರುಜಿ. ಆಯ್ತು, ಡೇಟ್ ಅನ್ನು ಹೇಳ್ತೀನಂತ, ಯಾವತ್ತು ಬರ್ತೀನಿ ಅಂತೇಳಿ. ಪೂಜ್ಯಾಯ ಪೂಜ್ಯಾಯ ರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮತಾಂ ಕಾಮಧೇನವೇ. ರಾಯರಿದ್ದಾರೆ, 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 ರಾಯರಿದ್ದಾರೆ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗ್ಲಿ.